ಮಾಡಿದ್ದು ನಾವೋ ನೀವು ಇಲ್ಲಿ ಯಾರ್ದೋ ಮಾತನ್ನು ತಾವು ಕೇಳಿಕೊಂಡು ಗೌರವಿತ ಮುಖ್ಯಮಂತ್ರಿಗಳ ದಾರಿಯನ್ನು ತಪ್ಪಿಸುವಂಥ ಕೆಲಸ ಮಾಡಿ. ಯಾಕೆ ಗೌರವಿತ ಮುಖ್ಯಮಂತ್ರಿಗಳು ಒಪ್ಪಿಗೆ ಇಲ್ಲ ಅಂದರೆ PWD ಮಿನಿಸ್ಟರ್ ಬರ್ಲಿಕ್ಕೆ ಸಾಧ್ಯನೇ ಇಲ್ಲಿ. ಸಾಗರದವರೆಗೂ ಬಂದು ಇಲ್ಲಿ ಪ್ರೆಸ್ ಮೀಟ್ ಮಾಡಿ ವಾಪಸ್ ಹೋಗ್ತಾರೆ ಅಂದರೆ ತುಂಬ ನೋವು ಮಾಡಿಕೊಂಡು ಗಡ್ಕರಿಜಿಯವ್ರ ಕಾರಲ್ಲಿ ಈ ರೀತಿ ಒಬ್ಬ ರಾಷ್ಟ್ರೀಯ ಅಧ್ಯಕ್ಷ ಆದಂಥವರು 11 ವರ್ಷದಿಂದ ಒಂದೇ ಇಲಾಖೆಯ ಒಬ್ಬ ಮಂತ್ರಿಗಳಿಗೆ ಆ ಪೊಲೀಸ್ ಇಲಾಖೆಯ ಕೆಲವು ಪೊಲೀಸ್ ಒಂದು ಬಿಟ್ಟು ಎಲ್ಲರೂ ಕರ್ಕೊಂಡು ಹೋದರು. ಈ ರೀತಿಯಂಥ ಒಂದು ಸಣ್ಣತನದ ಪರಮಾವಧಿಯನ್ನು ಈ ಕಾರ್ಯಕ್ರಮದಲ್ಲಿ ತೋರಿಸ್ಕೊಂಡಿದ್ದು ಅತ್ಯಂತ ನೋವಿನ ಸಂಗತಿ. ನಮ್ಮ ಆಸೆ ಇತ್ತು ವೇದಿಕೆಯಲ್ಲಿ CM ಇರಬೇಕಿತ್ತು, ಉಪಮುಖ್ಯಮಂತ್ರಿಗಳು ಇರಬೇಕಿತ್ತು, ಹಬ್ಬದ ರೀತಿಯಲ್ಲಿ ಆಗಬೇಕು ಅನ್ನೋದು. ಆದರೆ ಇಲ್ಲಿಂದ ಸರಿಯಾದ ರೀತಿಯಂಥ ವಿಚಾರಗಳನ್ನು ಅವ್ರಿಗೆ ತಲುಪಿಸದೆ ರಾಜ್ಯ ಸರ್ಕಾರಕ್ಕೆ, ಈ ರಾಜ್ಯಕ್ಕೆ ಶರಾವತಿ ಮುಳುಗಡೆ ಸಂತ್ರಸ್ತರ ಜನರಿಗೆ ದ್ರೋಹ ಮಾಡುವಂಥ ಮುಜುಗರ ಮಾಡುವಂಥ ಕೆಲಸ ಈ ಕಾಂಗ್ರೆಸ್ಸಿನ ಕೆಲವು ನಾಯಕರುಗಳು ಮಾಡಿದಂಥ ಪ್ರತಿಫಲ ಇವತ್ತು ಇದು ಎಲ್ಲದಕ್ಕೂ ಕೂಡ ಕಾರಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಆ ಒಬ್ಬ ಸಂತ್ರಸ್ತರಿಗೆ ಆದಷ್ಟು ಬೇಗ ಇದನ್ನು ಲೋಕಾರ್ಪಣೆ ಮಾಡಿ ಒಂದೊಂದು ದಿನವೂ ಕೂಡ ಜೀವ ಇಟ್ಕೊಂಡು ಆ ಹೊಳೆ ದಾಟುವಂಥ ಜನರಿಗೆ ನ್ಯಾಯವನ್ನು ಕೊಡಬೇಕು ಅನ್ನೋದು ಬಿಟ್ಟರೆ ನಾವು ಅಪ್ಪ ಮಕ್ಕಳಿಗೆ ಅಂತ ಅಂಜನಾಪುರ ಡ್ಯಾಮ್ ಕಟ್ಟೆ ನಾವೇನು ನಮ್ಮ ತಂದೆ ಸಾಗಿಸ್ಕೊಂಡಿಲ್ಲ ನಾವು. ಹಾಗಾಗಿ ನಮಗೆ ಈ ಪಬ್ಲಿಸಿಟಿ ಅವಶ್ಯಕತೆ ಇಲ್ಲ. ಅಭಿವೃದ್ಧಿ ಜನ ಮಾತಾಡ್ತೀರಾ, ಅದ್ರ ಪ್ರತಿಫಲ ನಿಮ್ಮ ರಾಘಣ್ಣ 4 ಸತಿ MP ಆಗಿದ್ದಾರೆ, ಜನ ಓಟ್ ಹಾಕಿದ್ದಾರೆ. ಈ ರೀತಿ ಹೆಡ್ಲೈನ್ ಅಂಟಿಸ್ಕೊಂಡು ಊಟ ಉಟ್ಕೊಂಡು ನಾವು ಅಲ್ಲಿ ಕೂತ್ಕೊಂಡೇನು ಮಾಡಬೇಕೆ? ನನ್ನ ಕರ್ತವ್ಯ. ಒಬ್ಬ ಮಂತ್ರಿ ಬರ್ತಾನೆ, ನಾನು 4 ಸತಿನೂ ಹೋಗ್ತೀನಿ, 5 ಸತಿನೂ ಹೋಗ್ತೀನಿ. ನಾವು ನಮ್ಮ ಹಾಲಪ್ಪನವ್ರು ಶಾಮ್ಯಾನ್ ಹಿಡಿದು ಎಲ್ಲದೂ ಕೂಡ ಗಮನಿಸಿದ್ದೀವಿ. ಜನ ಸೋಲ್ಸಿದಾರಪ್ಪ, ನನಗೆ ಯಾಕಪ್ಪ ನಾನು ಬರ್ತೀನಿ ದೀಪಾಚಂದ್ರ ಎದುರುಗಡೆ ಕೂತ್ಕೊಂತಿಂದ ಕೂರ್ಬೋದಿತ್ತೆ ಗೌರವಂತ ಹಾಲಪ್ಪನವರು. ಅಲ್ಲಿ ಮುಳುಗಡೆ ಆದಂಥವ್ರು ಹಾಲಪ್ಪನ ಸಂಬಂಧಿಕರೇ ಅಲ್ಲ. ಸಂಬಂಧನೋ ಕಳ್ಳು ಬಳ್ಳಿನೋ ಸೆಕೆಂಡರಿ ರೀ. ಸಾವಿಗೆ ಅದು ಬೆಲೆ ಇದ್ದೇ ಇದೆಯಲ್ಲ, ಅದರಲ್ಲೂ ರಾಜಕಾರಣ. ಹಾಗಾಗಿ ಈಗಲಾದರೂ ಕೂಡ ಇಂಥವೆಲ್ಲ ಬಿಟ್ಟು ಅವ್ರು ಮಾಡಬೇಕಾದ್ರೆ 2 ವರ್ಷದಲ್ಲಿ ಏನೋ ಆಗಿಲ್ಲ, ಬರೋದ್ರಿಂದ ಇನ್ನೇನು ಮಾಡಬೇಕು, ಆ ದಿಕ್ಕಲ್ಲಿ ಜಿಲ್ಲೆಯ ಒಂದು ಅಭಿವೃದ್ಧಿ ದಿಕ್ಕಿನಲ್ಲಿ ಗಮನ ಕೊಡಲಿ ಅಂತೇಳಿ ನಾನು ವಿನಂತಿ ಮಾಡ್ಕೊತ, ಮತ್ತೊಮ್ಮೆ ನಿನ್ನೆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದಂಥ ಎಲ್ಲ ನನ್ನ ಗೌರವಿತ ನಮ್ಮ ಕ್ಷೇತ್ರದ ಜನರಿಗೆ, ಅದು ಕೈ ಜೋಡಿಸಿದಂಥ ಎಲ್ಲ ನಮ್ಮ ಪಕ್ಷದ ನಾಯಕರುಗಳಿಗೆ, ನಮ್ಮ ಪಕ್ಷದ ನಾಯಕರುಗಳೇ ಕೆಲಸ ಮಾಡಿರೋದು, ಅದರಲ್ಲಿ ಯಾವುದೇ ಮುಜುಗರ ಇಲ್ಲ. ನಮ್ಮ ಕಾರ್ಯಕರ್ತರು ಯಾವುದೇ ಮುಜುಗರ ಇಲ್ಲ. ಹೌದ್ರಿ, ನಮ್ಮ ಲೀಡ್ರು ಬರ್ತಾರೆ, ಪಾಂಪ್ಲೆಟ್ಸ್ ಮಾಡ್ತೀವಿ, ಫ್ಲೆಕ್ಸ್ ಹಾಕ್ತೀವಿ, ಮಾಡಿದ್ವಿ ಹಬ್ಬದ ರೀತಿಯಲ್ಲಿ. ಅದರಲ್ಲಿ ಯಾವ ಮುಜುಗರ ಇದೆ? ನಮ್ಮ ಸರ್ಕಾರದ ಶಾಮ್ಯಾನದೊಳಗೆ ಆ್ಯಸ್ ಪರ್ ಪ್ರೋಟೋಕಾಲ್, ಆ್ಯಸ್ ಪರ್ ಅವರ ನಾಮ್ಸ್ ಪ್ರಕಾರ ಗೌರವಂತ ಮುಖ್ಯಮಂತ್ರಿಗಳಿಂದ ಹಿಡಿದು ಆ ಸ್ಟ್ಯಾಂಡರ್ಡ್ ಪ್ರಕಾರ ಅವ್ರು ಮಾಡಿದ್ದಾರೆ, ಇನ್ವಿಟೇಷನ್ ಮಾಡಿದ್ದಾರೆ, ಮುಟ್ಟಿಸಿದ್ದಾರೆ. ಇಷ್ಟು ದೊಡ್ಡ ಒಂದು ಕಾರ್ಯಕ್ರಮ ನಡೀತಾ ಇದೆ ಅಂದಮೇಲೆ ಇವ್ರ ಕರ್ತವ್ಯ ಇತ್ತಲ್ಲ, ಕೇಂದ್ರ ರಾಜ್ಯಕ್ಕೆ ಹೇಳಿ ಈ ಥರ ಚಾನ್ಸಸ್ ಇದೆ ಸರ್, ದಯಮಾಡಿ ಈ 2 ದಿನ ಹೋಮ್ವರ್ಕ್ ಮಾಡಿ. ಎಷ್ಟೋ ಕಾರ್ಯಕ್ರಮಗಳು ಕ್ಯಾನ್ಸಲ್ ಮಾಡಿಲ್ವಾ ನೀವು? ಅಥವಾ ಮಿಡ್ ನೈಟ್ RCB ಮ್ಯಾಚ್ ಮುಗಿದ ತಕ್ಷಣ ಬೆಳಗ್ಗೆ ಕಾರ್ಯಕ್ರಮ ಮಾಡಿಲ್ವಾ ನೀವು? ಬಲಿ ಕೊಟ್ಟಾಯ್ತಲ್ಲ ಅದಕ್ಕೂ ಕೂಡ. ಹಾಗಾಗಿ ಇದನ್ನ ರಾಜಕಾರಣವನ್ನು ಬಿಟ್ಟು ಇನ್ನಾದರೂ ಕೂಡ ಅಭಿವೃದ್ಧಿ ದಿಕ್ಕಿಗೆ ನೀವು ಗಮನ ಕೊಡಿ. ವಿರೋಧ ಪಕ್ಷವನ್ನು ನಮ್ಮ ಕೆಲಸ ನಾವು ಮಾಡ್ತೀವಿ ಅಂತ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ಎಲ್ರಿಗೂ ಅಭಿನಂದನೆ ತಿಳಿಸಿ ನನ್ನ ಪತ್ರಿಕಾಗೋಷ್ಠಿ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಸರಿಯಪ್ಪ, ನಮಗೆ ಮುಖ್ಯಮಂತ್ರಿಗಳ ಅನಿವಾರ್ಯತೆ ನನಗೆ ಅರ್ಥ ಆಯಿತು. ಪಾಪ ಅವ್ರಿಗೂ ಕೂಡ ಅಡ್ವಾನ್ಸ್ ಆಗಿ ಕಾರ್ಯಕ್ರಮ ಫಿಕ್ಸ್ ಆಗಿದೆ. ನಮ್ಮೆಲ್ಲರ ಉದ್ದೇಶ ಮುಖ್ಯಮಂತ್ರಿ ಸಮಯ ಅಷ್ಟು ಮುಖ್ಯನೋ, ಗಡ್ಕರಿಜಿಯವರ 10 to 2 TPನೂ ಕೂಡ ಅಷ್ಟೇ ಮುಖ್ಯ. ಪಾರ್ಲಿಮೆಂಟ್ ಸೆಷನ್ ಶುರುವಾಗ್ತಿದೆ. ಅವಾಗ ವಿನಂತಿ ಮಾಡಿಕೊಂಡ್ರು, ಅಧಿಕಾರಿಗಳು ಮಾಡ್ಕೊಂಡಿದ್ರು. ಅರೆ ಸ್ವತಃ ಮಂತ್ರಿಗಳಾಗ ಅವರು ವಿನಂತಿ ಮಾಡಿಕೊಂಡಾಗ ನನ್ನ ಕಾರ್ಯಕ್ರಮ ಫಿಕ್ಸ್ ಆಗಿದೆ ಅಂತ ಹೇಳಿದಾಗ ಅಟ್ಲೀಸ್ಟ್ ಕೊನೆಗೆ ವರ್ಚುವಲ್ ಆದರೂ ಕೂಡ ಸೇರ್ಕೊಳ್ಳಿ ಸರ್ ಅಂತ ಒಂದು ಇನ್ನೊಂದು ಪತ್ರ ಬರ್ದಿಯಾರಲ್ಲ. ನಮ್ಮ ಉದ್ದೇಶ ಏನು? ಆ ಸಂತ್ರಸ್ತರಿಗೆ ಬೇಗ ಈ ಬ್ರಿಡ್ಜನ್ನು ಲೋಕಾರ್ಪಣೆ ಮಾಡ್ಕೊಡೋದು ಬಿಟ್ಟರೆ ಬೇರೆ ರಾಜಕಾರಣ ಏನಿದೆ ಇದರಲ್ಲಿ? ನನ್ನ ಕರ್ತವ್ಯ ಅಲ್ಲ ಅದು. ನನ್ನ ಕರ್ತವ್ಯ ನೋಡ್ರಿ, ನನ್ನ ಡ್ಯೂಟಿ ಒಬ್ಬ ಸಂಸತ್ ಸದಸ್ಯನಾಗಿ ಅಪಾಯಿಂಟ್ಮೆಂಟ್ ತೊಗೊಂಬರೋದು ಜವಾಬ್ದಾರಿ ನಮ್ಮದು. ಇನ್ನು ಉಳಿದಂಥದ್ದು ಮಧ್ಯೆ ಇರುವಂಥ ರಾಜ್ಯ ಕೇಂದ್ರ ಅಧಿಕಾರಿಗಳು ಮಾಡಬೇಕಾಗಿರೋದು. ನನ್ನ ಡ್ಯೂಟಿ ಅಷ್ಟು ಮಾಡಿದ್ದೀನಿ. ನನ್ನ ಕಳ್ಕಳಿ ಒಬ್ಬ ಚುನಾಯಿತ ಪ್ರತಿನಿಧಿಯಾಗಿ ನಾನು ಯಾರನ್ನು ಕರ್ಕೊಂಡು ಹೋಗ್ಬೇಕು, ಇದು ನನ್ನ ಸೆಕೆಂಡ್ರಿ, ಅದು ಯಾವುದೂ ಅಲ್ಲ ನಂದು. ನನಗೆ ಜನರಿಗೆ ಅದು ಕೊಡಬೇಕಷ್ಟೇ. ವಿಚಾರ ಮುಟ್ಟಿದೆ, ಅದು ನೇರವಾಗಿ ಮುಟ್ಟಿದೆಯೋ ಇಂಡೈರೆಕ್ಟ್ಲಿ ಮುಟ್ಟಿದೆಯೋ, ಯಾರಿಗೆ ಮುಟ್ಟಬೇಕು ಮುಟ್ಟಿದೆ.
ಮುಟ್ಟಾದ ಮೇಲೆ ಅವರ ಕರ್ತವ್ಯ ನಿರ್ವಹಣೆ ಮಾಡೋದ್ರಲ್ಲಿ ಅವರು ಎಡವಟ್ಟು ಮಾಡ್ಕೊಂಡಿರೋದು ಹೊರತು ನಿಮ್ಮ ರಾಘಣ್ಣಂದು ಯಾವುದೇ ನನ್ನ ತಪ್ಪು ನಾನು ವಹಿಸ್ಕೊಂಡು ರೆಡಿ ಇಲ್ಲ. ನನ್ನ ಮಗನ ಮದುವೆ ಬೇರೆ ಅಲ್ಲ, ಇದು ಬೇರೆ ಅಲ್ಲ. ಆ ರೀತಿ ನಿಂತ್ಕೊಂಡು ಏನು ಈ ಕಾರ್ಯಕ್ರಮವನ್ನು ಆ ಮಲ್ನಾಡಿನ ಜನರಿಗೆ ಏನು ನಾನು ತಲುಪಿಸ್ಬೇಕಿತ್ತು ಆ ಕೆಲಸ ನಾವೆಲ್ಲರೂ ಒಟ್ಟಾಗಿ ಸೇರಿ ಮಾಡಿದ್ವಿ. ಆ ತೃಪ್ತಿ ನಮಗಿದೆ, ಆ ಚೌಡೇಶ್ವರಿ ಸೇವೆ ಸಂತೃಪ್ತಿ ನಮಗಿದೆ. ಇದರಲ್ಲಿ ರಾಜಕಾರಣ ಮಾಡೋಕ್ಕೆ ಕೊಟ್ಟಂಥವ್ರು ಇದರಲ್ಲಿ ಹಗುರವಾಗಿ ಯಾರ್ಯಾರು ಏನೇನು ಮಾತಾಡಿದ್ರು ಅದನ್ನು ನೀವು ಬಿತ್ತರಿಸಿ ಯಾವ್ಯಾವ ಭಾಷೆಗಳನ್ನು ಉಪಯೋಗಿಸ್ಕೊಂಡ್ರು, ನಿಮ್ಮ MP ವಾಪಸ್ ಏನಾದರೂ ಕೂಡ ಅದಕ್ಕೇನೋ ಪ್ರತಿಕ್ರಿಯೆ ಕೊಟ್ಟನ, ಇಷ್ಟು ಸಮಾಧಾನದಲ್ಲಿ ಈ ಕಾರ್ಯಕ್ರಮ ತೆಗೆದುಕೊಂಡಂಥ ಕೆಲಸ ನಿಮ್ಮ MP ಆಸ್ MP ಆಗಿ ಚುನಾಯಿತ ಪ್ರತಿನಿಧಿಯಾಗಿ ಈ ಕಾರ್ಯಕ್ರಮಕ್ಕೆ ಯಾವುದೇ ಎಡವಟ್ಟುಗಳು ಆಗಬಾರ್ದು ಅಂತೇಳಿ ಎಲ್ಲದೂ ತಡ್ಕೊಂಡು ನಾನು ಇವತ್ತು ನಿಮ್ಮ ಎದುರಿಗೆ ನಾನು ಇವತ್ತು ಮಾತಾಡ್ತಿದ್ದೀನಿ ಅಲ್ವಾ. ಹಾಗಾಗಿ ಇದು ಯಾವುದೋ ಈ ಏನೋ ಹೇಳ್ತಲ್ಲ ಗಾದೆ, ಇದರಲ್ಲೇನೋ ಹುಡ್ಕುವಂಥ ಕೆಲಸ ಆಗದೆ ಅವರ ಕರ್ತವ್ಯ ನಿರ್ವಹಣೆ ಮಾಡಿದ್ರೆ ಇದು ಸ್ಥಿತಿ ಬರ್ತಿದ್ದಿಲ್ಲ. ಅತ್ಯಂತ ಹೃದಯ ಶ್ರೀಮಂತಿಗೆ ಮುಖ್ಯಮಂತ್ರಿ ಬಗ್ಗೆ ನನ್ನ ಆರೋಪ ಅಲ್ಲ. ಅವ್ರ ಕೈಯಲ್ಲಿ ಈ ರೀತಿಯಂಥ ಹಿಂದಿನ ರಾತ್ರಿ ಪತ್ರ ಪರಿಸುವಂಥ ಒಂದು ಅನಿವಾರ್ಯತೆ ತಂದಿಟ್ರಲ್ಲ ಅನ್ನೋದು ನನಗೂ ಕೂಡ ನೋವಿದೆ. SPDC ಬಂದು ಹೋಗಿದ್ರಲ್ಲ 2 ದಿನ ಮುಂಚೆ ಡೈರೆಕ್ಷನ್ ತೊಗೊಂಡು ಇಲ್ಲಪ್ಪ, ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಅಂತ ನಾವು ಒಪ್ಕೊಳಕ್ಕೆ ರೆಡಿ ಇಲ್ಲ. ನಮ್ಮ ಕಡೆಯಿಂದ ಯಾವುದೇ ಇದೇನಿಲ್ಲ. ಫಸ್ಟು ಎಲ್ಲರೂ ಕೂಡ ತಾಯಿ ಹಾಲು ಕೊಡೋದು ಬೆಳೆದಂಥವರೇ ಇರ್ತಾರೆ. ಯಾರು ಫಸ್ಟು ಬಾಲ್ ಎಸ್ದಾಗ ಅದಕ್ಕೇನು ಉತ್ತರ ಕೊಡೋದು ಕೊಡ್ತಾರೆ. ನಾನು ಇನ್ನೊಂದ್ಸತಿ ನಿಮ್ಗೆ ಮಾತಾಡಿದ್ದೆ, ಭ್ರಷ್ಟಾಚಾರದ ಬಗ್ಗೆ ಮಾತಾಡಿದ್ದೆ, ಟ್ರಾನ್ಸ್ಫರ್ ಬಗ್ಗೆ. ಅಲ್ರಿ, ಒಬ್ಬರು ಅಧಿಕಾರಿ ಒಂದು ಸತಿ ಇಲ್ಲಿ ಬರಲಿಕ್ಕೆ ಎಷ್ಟೋ ಕೊಟ್ಟು ಬರಬೇಕು, 1 ವರ್ಷ ಆದಮೇಲೆ ರಿನ್ಯೂವಲ್ಗೆ ಮತ್ತೆ ಕೊಡಬೇಕು. ಹೆಣ್ಮಕ್ಳ ಕೈಯಲ್ಲಿ ಉಮಾಗೋಲ್ಡು ಬಳೆ ಹಾಕೊಂಡ್ಬಂದು ಹೇಳಿ ಪಾಪ 1 ವರ್ಷಕ್ಕೆ ವಾಪಸ್ ಓಡಿಸ್ತೀರಿ. ಮಹಿಳಾ ಮತ್ತು ಕಲ್ಯಾಣ ಇಲಾಖೆ ಯಾರೊಬ್ಬರು ಕೂಡ ಬರೋಕ್ಕೆ ರೆಡಿ ಇಲ್ಲ. ಅವ್ರು ಫಿಕ್ಸ್ ಮಾಡಿದಂಥ ರೇಟಿಗೆ ಮಾತಾಡೋದಕ್ಕೆ ಏನು ಉತ್ತರ ಅವ್ರದ್ದು? ಪಾಪ ಪುಣ್ಯಾತ್ಮ ನಮ್ಮ ಅಪ್ಪನ ನೆನೆಸ್ಕೊಂಡು ಅವರಿಗೆ ಇದು ಮಾಡಿದ್ರೆ ಸಂತೋಷ ಅವರಿಗೆ. ಹಂಗಾರೆ ಆ ಕಲ್ಚರ್ ಎಲ್ಲಿಂದ ಶುರುವಾಗಿದೆ ಅದು ಅಲ್ಲಿಗೆ ಎಂಡ್ ಆಗಬೇಕೆ ಹೊರತು ಆ ಕಲ್ಚರ್ ನಮ್ಮ BJP ನಮ್ಮ ಕಾರ್ಯಕರ್ತ ಯಾರಿಗೂ ಕೂಡ ಇಲ್ಲ ಅಂತ ಹೇಳಕ್ಕೆ ಸ್ಪಷ್ಟಪಡಿಸ್ತೀನಿ ಸರ್. ಹೋಗಬೇಕು, ಯಾರು ಶುರು ಮಾಡಿದ್ರೆ ಅವ್ರಿಗೆ ಹೋಗ್ಲಿಕ್ಕೆ ದಯವಿಟ್ಟು ಸರಸ್ವತಿ ನಿಮ್ಮ ಕೈಯಲ್ಲಿದೆ, ಅದ್ರ ಮುಖಾಂತರ ತಿದ್ದುವಂಥ ಕೆಲಸ ಮಾಡಬೇಕು ಅಂತ ನಾನು ನಿಮ್ಮಲ್ಲೂ ವಿನಂತಿ ಮಾಡ್ಕೊತೀನಿ.